ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪಟ್ಟು ಅಧಿವೇಶನ ಮುಗಿದ ಬಳಿಕವಷ್ಟೇ ಅಧ್ಯಕ್ಷ ಗೊಂದಲಕ್ಕೆ ತೆರೆ ಬೀಳುವಂತ ಸಾಧ್ಯತೆಗಳು ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಚುನಾವಣೆ ನೇಮಕಾತಿ ಮುಂದಿನ ತಿಂಗಳಿಗೆ ಶಿಫ್ಟ್ ಆಗ್ತಾ ಇದೆ. ಬಜೆಟ್ ಅಧಿವೇಶನದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಅಧಿವೇಶನದ ವೇಳೆ ಹೊಸ ನಿರ್ಧಾರ ಕೈಗೊಂಡ್ರೆ ಮತ್ತೆ ಕಿರಿಕಿರಿ. ಮತ್ತೊಂದು ಕಡೆ ಯಡಿಯೂರಪ್ಪ ಬಣದಿಂದ ಅಸಹಕಾರ ಸಾಧ್ಯತೆ. ಅಧಿವೇಶನದ ವೇಳೆ ಅನಗತ್ಯ ಗೊಂದಲವನ್ನು ತಪ್ಪಿಸಬೇಕು ಅಂತ ಈ ಕ್ರಮಕ್ಕೆ ಮುಂದಾಗಲಾಗ್ತಾ ಇದೆ. ನೋಡಿ, ಬಿಜೆಪಿಯಲ್ಲಿ ಸಾಕಷ್ಟು ದಿನಗಳಿಂದ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂರಲಾಗಿದೆ. ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅಲ್ಲಿಗೆ ಬೇರೆಯವರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಯತ್ನಾಳ್ ಬಣದವರು ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಭೆಗಳನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಹೋದಲ್ಲಿ ಬಂದಲ್ಲಿ ಮಾಧ್ಯಮಗಳ ಮುಂದೆ ಒಂದಷ್ಟು ರೀತಿಯಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಇದನ್ನು ಆದಷ್ಟು ಬೇಗ ಇತ್ಯರ್ಥ ಮಾಡಬೇಕು, ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈವನ್ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಬಿಜೆಪಿ ಅಂದಾಕ್ಷಣ ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ ಈಗ ಅಶಿಸ್ತು ಸಿಕ್ಕಾಬಟ್ಟೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಗೊಂದಲಗಳಿಗೆ ತೆರೆ ಇಳಿರಿ ಅಂತ. ಆದರೆ ಹೈಕಮಾಂಡ್ ಈಗ ಒಂದು ನಿರ್ಧಾರ ಮಾಡ್ತಾ ಇದೆ. ಸದ್ಯಕ್ಕೆ ಈ ಜೇನುಗೂಡಿ ಕೈ ಹಾಕೋದು ಬೇಡ ಅಂತ. ಮಾರ್ಚ್ 3ನೇ ವಾರದವರೆಗೂ ವಿಧಾನಮಂಡಲ ಅಧಿವೇಶನ ಇದೆ. ಬಜೆಟ್ ಇರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗಿದೆ. ಈ ಸಂದರ್ಭದಲ್ಲಿ ಏನಾದರೂ ನಾವು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ನಿರ್ಧಾರ ಪ್ರಕಟಿಸಿದ್ರು, ಯಡಿಯೂರಪ್ಪನವರು ಬಣದವರು ಅಸಹಕಾರ ತೋರಿಸ್ಬಿಡ್ತಾರೆ. ಅವ್ರದೇ ಒಂದು ಗ್ಯಾಂಗ್ ಆಗ್ಬಿಡತ್ತೆ, ಸಮಸ್ಯೆ ಆಗತ್ತೆ. ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತೀವಿ ಅಂತ ಹೇಳಿದ್ರು ಯತ್ನಾಳ್ ಬಣದವರು ಹೈಪರ್ ಆಕ್ಟಿವ್ ಆಗ್ಬಿಡ್ತಾರೆ. ಅದು ಇನ್ನೂ ಸಮಸ್ಯೆ ಆಗ್ಬಿಡತ್ತೆ. ಆ ಕಾರಣಕ್ಕಾಗಿ ಇನ್ನೂ ಒಂದು ತಿಂಗಳು ಹಾಗೆ ಮುಂದುವರಿಸ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬೇರೆಯವರನ್ನ ಆಯ್ಕೆ ಮಾಡ್ತಾರೋ, ಇವರನ್ನೇ ಮುಂದುವರಿಸ್ತಾರೋ, ಆದಷ್ಟು ಬೇಗ ಇದಕ್ಕೊಂದು ಇತ್ಯರ್ಥ ಬೇಕು ಅಂತ ಕೇಳ್ಕೊಳ್ಳಲಾಗಿತ್ತು. ಬಟ್ ಇನ್ನೂ ಒಂದು ತಿಂಗಳು ಈ ಹೈಡ್ರಾಮಾ ಹಾಗೆ ಮುಂದುವರಿಯೋ ಸಾಧ್ಯತೆ ಇದ್ದಂಗೆ ಕಾಣಿಸ್ತಾ ಇದೆ. ರಾಕೇಶ್, ಹೌದು ನೀತಿ. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕ್ರಿಯೆಗಳು ಏನಾಗಬೇಕಾಗಿತ್ತು ಅದು ಇನ್ನೊಂದು ತಿಂಗಳು ಕಾಲ ಮುಂದುವರಿಯುವಂತ ಸಾಧ್ಯತೆಗಳು ಹೆಚ್ಚಾಗ್ತದೆ. ಅಂದ್ರೆ ಏಪ್ರಿಲ್ ವೇಳೆಗೆ ಈ ಚಿತ್ರಣ ಬದಲಾಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇನ್ನು ಉಳಿದಿರುವಂತಹ ಕೇವಲ 10 ದಿನಗಳ ಅವಧಿಯಲ್ಲಿ ಚುನಾವಣಾ ಪ್ರೊಸೀಜರ್ ಅನ್ನ ಮಾಡಿ ಅಲ್ಲಿ ಬರುವಂತಹ ಫಲಿತಾಂಶ ಪಕ್ಷದ ಮೇಲೆ ಪರಿಣಾಮ ಬೀರುವಂತ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಆದ ನಿರ್ಧಾರವನ್ನ ಆದಷ್ಟು ಬೇಗ ತೆಗೆದುಕೊಳ್ಬೇಕು ಅನ್ನುವಂತ ಪಕ್ಷದ ವರಿಷ್ಠ ನಿರ್ಧಾರ ಮಾಡಿದ್ರು. ಅದನ್ನ ಸ್ವಲ್ಪ ಮುಂದೂಡುವಂತ ಯೋಚನೆಯನ್ನ ಮಾಡಿದ್ದಾರೆ. ಮುಂದಿನ ತಿಂಗಳು 3ನೇ ತಾರೀಕಿಂದ ಆರಂಭವಾಗಲಿರುವಂತಹ ರಾಜ್ಯದ ಬಜೆಟ್ ಅಧಿವೇಶನ ಇರೋದ್ರಿಂದಾಗಿ ಈ ವೇಳೆ ಪಕ್ಷದ ನಿಲುವು ನಿರ್ಧಾರಗಳಿಗೆ ಸಮಸ್ಯೆಗಳಾಗದ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಪಕ್ಷದ ನಾಯಕರಿಗಿದೆ. ಮೈತ್ರಿ ಪಕ್ಷದ ಜೊತೆಯಲ್ಲಿ ಈ ಪ್ರಯತ್ನವನ್ನ ಮಾಡಬೇಕಾಗಿರೋದ್ರಿಂದಾಗಿ ಎಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಜವಾಬ್ದಾರಿ ಕೂಡ ಬಿಜೆಪಿ ನಾಯಕರ ಹೆಗಲೇರೋದ್ರಿಂದಾಗಿ ಸದ್ಯದಲ್ಲಿ ಪಕ್ಷದೊಳಗಿನ ಆಂತರಿಕ ಸಮಸ್ಯೆಗಳು ಮತ್ತಷ್ಟು ಭುಗಿಲೆದ್ದು ಸನ್ನಿವೇಶ ಮತ್ತೆ ಕೈತಪ್ಪಿ ಹೋಗುವಂತ ವಿಚಾರ ಆಗಬಾರದು ಅನ್ನೋದನ್ನ ತಡೆಗಟ್ಟುವಂತ ನಿಟ್ಟಿಗಾಗಿ ಈ ಯೋಚನೆಯನ್ನ ಪಕ್ಷದ ವರಿಷ್ಠರು ಮಾಡಿದ್ದಾರೆ ಅನ್ನುವಂತ ವಿಚಾರ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಪಕ್ಷದ ನಾಯಕರು ಈ ನಿರ್ಧಾರವನ್ನು ತೆಗೆದುಕೊಂಡದ್ದೇ ಆದಲ್ಲಿ ವಿಜಯೇಂದ್ರ ಅವರ ಈಗಿನ ಅವಧಿ ಅಂದ್ರೆ ಈಗ ಗ್ರೇಸ್ ಅವಧಿ ಅಂತ ಹೇಳಿ ಏನ್ ಕರೆಯಲಾಗ್ತಾ ಇದೆ ಅದು ಇನ್ನೊಂದು ತಿಂಗಳು ಹೆಚ್ಚುವರಿ ಆಗಲಿದೆ. ಅದಾದ ಬಳಿಕ ನಿರ್ಧಾರವನ್ನು ಪ್ರಕಟ ಮಾಡಬಹುದು. ಆ ನಿರ್ಧಾರದ ಬಳಿಕ ಬಿಜೆಪಿಯಲ್ಲಿನ ಭಿನ್ನಮತದ ಸ್ವರೂಪಗಳ ಲಕ್ಷಣಗಳು ಏನಾಗುತ್ತದೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.